ವೀಕ್ಷಕರೇ, ನಾವು ಬಸ್ ಒಳಗಡೆ ಹೋಗ್ತಾ ಇದ್ದೀವಿ. ಅಂಬಾರಿ ಬಸ್ ಒಳಗಡೆ ಯಾವ ರೀತಿ ಇದೆ ಸ್ಲೀಪರ್ ಕೋಚ್ ಅಂತ. AC ಬಸ್ ಇದು, ಹೈಟೆಕ್ ಬಸ್ಸು. ಒಳಗಡೆ ಪಿಲ್ಲೋ ಕೂಡ ಕೊಡ್ತಾರೆ ಅವರಿಗೆ ಹಾಸ್ಕೊಳ್ಳೋಕ್ಕೆ. ದಿಂಬು ಕೂಡ ಇದೆ, ಚಾರ್ಜರ್ ಪಿನ್ ಇದೆ. ಒಳಗಡೆ ಎಲ್ಲ ಹೈ ಕ್ಲಾಸ್ ಇದು ಇದೆ. ನಾವು ಲಗೇಜ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ಥಳ ಕೂಡ ಇದೆ, ನಿಗದಿ ಮಾಡಿದ್ದಾರೆ ಸ್ಥಳ ಕೂಡ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೀಟ್ಸ್ ಎಲ್ಲ ಚೆನ್ನಾಗಿದೆ, ಬಕೆಟ್ ಸೀಟ್ಸ್ ಥರ ಇದೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಸರ್ಕಾರಿ ಬಸ್ ಆದರೂ ಕೂಡ. ಇಲ್ಲೆಲ್ಲ ಇದಿದೆ ನೋಡಿ, ಏನಪ್ಪ ಅಂದರೆ ಪಿಲ್ಲೋಗಳು ಮತ್ತು ಬೆಡ್ಶೀಟು ಎಲ್ಲ ಇದೆ. ಒಳ್ಳೆ ರೀತಿ ಸರ್ವಿಸ್ ಕೊಡ್ತಾರೆ. ಆಮೇಲೆ ಇಲ್ಲಿ ಫೈರ್ದು ಒಂದು ಇದಿದೆ, ನಮ್ಮ ಬೆಂಕಿ ಹತ್ತಿದರೆ ಅದನ್ನು ಆರ್ಸೋಕ್ಕೆ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸೀಟಸ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಇದ್ರೊಳಗಡೆ ಏನಾದರೂ ಆ ಸಮಸ್ಯೆ ಆದರೆ ಅಥವಾ ಯಾವುದಾದ್ರೂ ವಸ್ತುಗಳು ಯಾರಾದರೂ ಕಳ್ಳತನ ಮಾಡಿಕೊಂಡ್ರೆ ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಇಲ್ಲ ಅಂತ ಇಲ್ಲಿ ಒಂದು CC ಕ್ಯಾಮ್ರಾ ಕೂಡ ಮಡಗಿದ್ದಾರೆ. ಇಲ್ಲಿ CC ಕ್ಯಾಮ್ರಾ ಕೂಡ ನೋಡ್ಬೋದು. CC ಕ್ಯಾಮ್ರಾ ಇದೆ. ಒಳಗಡೆ ಏನಾದರೂ ಸಮಸ್ಯೆ ಆದರೆ CC ಕ್ಯಾಮ್ರಾ ಮುಖಾಂತರ ಏನಪ್ಪ ಅಂದರೆ ಜನರು ಯಾರು ತಪ್ಪು ಮಾಡಿದ್ದಾರೆ ಯಾರು ಇಲ್ಲ ಅಂತ ಕಂಡುಹಿಡಿಬೋದು. ಅದು ವೀಕ್ಷಕರೇ ಇಲ್ಲಿ ಚಲಿಸ್ತಾರೆ. ಏನಪ್ಪ ಅಂದರೆ ಡ್ರೈವರ್ಸ್ ಕೂತ್ಕೊಂಡಿದ್ದಾಗ ಯಾವ ಸ್ಟಾಪ್ ಬರುತ್ತೆ, ಎಲ್ಲಿ ಏನು ಮಾಡಬೇಕಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇಲ್ಲಿ ಮೈಕ್ ಕೂಡ ಇದೆ. ಹೈಟೆಕ್ ಬಸ್ ಇದೆ. ಡ್ರೈವರ್ ಇದೇನಪ್ಪ ಅಂದರೆ ಸ್ಟೇರಿಂಗ್ ಇದೆ, ಎಲ್ಲ ಪವರ್, ವಿಂಡೋ ಪವರ್ ಎಲ್ಲ ಏನಪ್ಪ ಅಂದರೆ ಟೆಕ್ನಾಲಜಿ ಚೆನ್ನಾಗಿದೆ. ಮುಂದೆ ಈ ಬಸ್ ಡ್ರೈವರ್ ಏನಾದರೂ ತಪ್ಪು ಮಾಡಿದ್ದಾರೆ ಅಥವಾ ಮುಂದೆ ಬರೋ ವಾಹನ ಚಾಲಕರು ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಕೂಡ CC ಕ್ಯಾಮ್ರಾ ಇದೆ. ಮುಂದುಗಡೆ ಇದೆ ಅಂತ ಹಿಂದೆ ಕೂಡ ಇದೆ, ಮುಂದುಗಡೆ ಕೂಡ ಒಂದು CC ಕ್ಯಾಮ್ರಾ ಹೇಳುತ್ತಾರೆ. ಬಸ್ ಡ್ರೈವರ್ ತಪ್ಪು ಮಾಡ್ತಾರೆ ಅಥವಾ ಬೇರೆ ವಾಹನದವ್ರು ತಪ್ಪು ಮಾಡ್ತಾರೆ ಅಂತ ಕೂಡ ಇಲ್ಲಿ ಕಂಡುಹಿಡಿಯಬಹುದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್? 18 ವರ್ಷದಿಂದ. ಈ ಅಂಬಾರಿ ಬಸ್ ಎಷ್ಟು ದಿವಸದಿಂದ ನೀವು ಈ ಅಂಬಾರಿ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ? ಇವಾಗ 2 ವರ್ಷದಿಂದ. ಯಾವ ರೀತಿ ಜನರ ರೆಸ್ಪಾನ್ಸಿಬಲ್ ಇದೆ ಸರ್? ಎಲ್ಲ ಒಳ್ಳೆ ರೀತಿಯಿಂದ ರೆಸ್ಪಾನ್ಸಿಬಲ್ ಕೊಡ್ತೀವಿ ಜನಗಳಿಗೆ ಒಳ್ಳೆ. ಹೌದು. ಬಟ್ ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಓಲೋ ಬಸ್ ಸರ್. ಒಳಗಡೆ ಏನಪ್ಪ ಅಂದ್ರೆ ತಲೆದಿಂಬು ಕೂಡ ಇದೆ, ಒಂದು ಪಿಲ್ಲೋ, ಬೆಡ್ಶೀಟ್ ಇದೆ, ಎಲ್ಲ ರೀತಿಯ ಒಳ್ಳೆ ಸೌಲಭ್ಯ ಕೊಟ್ಟಿದ್ದಾರಲ್ಲ ಸರ್. ಸರ್ಕಾರಿ ಬಸ್ ಅನ್ನೋ ತರ ಇದೆ, ಇಲ್ಲ ಇದು ಖಾಸಗಿ ಬಸ್ ತರ ಇದೆ. ಒಳ್ಳೆ ಇದನ್ನ ಕೊಟ್ಟಿದ್ದಾರೆ ಸರ್. ಜನರ ರೆಸ್ಪಾನ್ಸಿಬಲ್ ಯಾವ ತರ ಇದೆ ಸರ್? ಚೆನ್ನಾಗಿದೆ. ಟಿಕೆಟ್ ಬೆಲೆ ಏನೋ ಏರುಪೇರು ಆಗ್ತಾ ಇರುತ್ತೆ ಸರ್? ಒಂದೇ ರೇಟ್ ಇರುತ್ತೆ? ಒಂದೇ ರೇಟ್ ಅಂದ್ರೆ ಬರೀ ಒಂದು 100 ರೂಪಾಯಿ ಜಾಸ್ತಿ ಅಷ್ಟೇ. 100 ರೂಪಾಯಿ ಜಾಸ್ತಿ. ಇಲ್ಲಿ ಪ್ರತಿದಿನ ಎಷ್ಟು ಗಂಟೆಗೆ ಹೋಗ್ತೀರಾ ಸರ್ ಇಲ್ಲಿಂದ? ಪ್ರತಿದಿನ ರಾತ್ರಿ 10 ಗಂಟೆಗೆ ಹೊರಡೋದು ಇಲ್ಲಿಂದ. ಮಂತ್ರಾಲಯ ಎಷ್ಟು ಗಂಟೆಗೆ ತಲುಪ್ತೀರಾ ಸರ್? 5 ಗಂಟೆಗೆ. ರಾಯಚೂರು ಎಷ್ಟು ಗಂಟೆಗೆ ತಲುಪ್ತೀರಾ ಸರ್? 6:30. AC ಬಸ್ ಸರ್ ಇದು. AC ಬಸ್. ಮಧ್ಯದಲ್ಲಿ ಊಟಕ್ಕೆ ಏನಾದರೂ ನಿಲ್ಲಿಸ್ತೀರಾ ಸರ್? ನಿಲ್ಲಿಸ್ತೇವೆ. ಚಿಕ್ಕಬಳ್ಳಾಪುರ ನಿಲ್ಲಿಸ್ತೀರಿ. ಕೆಲವರು ಜನರಿಗೆ ಲ್ಯಾಟ್ರಿನ್ ಅಥವಾ ಟಾಯ್ಲೆಟ್ ಅದು ಏನಾದರೂ ಬಂದ್ರೆ ಸರ್? ಎಲ್ಲ ಇದೆ, ಎಲ್ಲಿ ಬೇಕಾಗಿತ್ತು ದಾರಿ ನಿಲ್ಲಿಸಿ ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತೀರಾ ಸರ್? ಬಸ್ಸಲ್ಲಿ ಹೋಗ್ಬೋದು ಸರ್ ಜನರು, ಯಾರು ಬೇಕಾದ್ರೂ ಪ್ರಯಾಣ ಮಾಡ್ಬೋದು. ಓಕೆ. ತಮ್ಮ ಹೆಸರು ಸರ್? ಸೋಮನಾಥ್.